ನಮಸ್ಕಾರ 9am ಬಿಗ್ ಬ್ರೇಕಿಂಗ್ ಗೆ ಸ್ವಾಗತ. ನಾನು ನವಿತಾ ಜೈನ್. ಬೆಂಗಳೂರಿನಲ್ಲೊಂದು ಭಯಾನಕ ಕೊಲೆ ಕೇಸ್ ನಡೆದಿದೆ. ಯಾವ ಕ್ರೈಮ್ ಥ್ರಿಲ್ಲರ್ ಸಿನಿಮಾಗೂ ಕೂಡ ಕಡಿಮೆ ಇಲ್ಲ ಈ ಪ್ರಕರಣ. ಮನೆ ಸದಸ್ಯೆಯನ್ನೇ ಕೊಂದು ಮನೆಯಲ್ಲೇ ಬಚ್ಚಿಟ್ಟಂತಹ ಕಥೆ ಇದು. ಬೆಂಗಳೂರಿನಲ್ಲಿ ನಡೆದಂತಹ ಭಯಾನಕ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತಹ ಎಲ್ಲಾ ಮಾಹಿತಿಗಳನ್ನ ನಾವು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. 6 ತಿಂಗಳು ಶವದೊಂದಿಗೆ ಮನೆಯಲ್ಲಿದ್ರು ಹಂತಕರು. 6 ತಿಂಗಳ ಬಳಿಕ ಅಜ್ಜಿಯ ಕೊಲೆಯ ರಹಸ್ಯ ಬಟಾಬಯಲಾಗುತ್ತೆ. ಆದ್ರೆ 5 ವರ್ಷಗಳ ಬಳಿಕ ಕೊಲ್ಹಾಪುರದಲ್ಲಿ ಆರೋಪಿಗಳನ್ನ ಪೊಲೀಸರು ಬಂಧಿಸ್ತಾರೆ. ಹಾಗಾದ್ರೆ ಏನಿದು ಪ್ರಕರಣ? ಯಾವ ರೀತಿಯಾಗಿ ಈ ಪ್ರಕರಣ ಬೆಳಕಿಗೆ ಬಂತು? ಆರೋಪಿಗಳ ಬಂಧನ ಯಾವ ರೀತಿಯಾಗಿತ್ತು? ಪೊಲೀಸರಿಗೆ ಯಾವ ರೀತಿಯ ಜಾಡು ಸಿಕ್ಕಿತ್ತು? ಆರೋಪಿಗಳನ್ನ ಈಗ ಹಿಡಿದಿರುವಂತಹ ಹಿನ್ನೆಲೆ ಯಾವ ರೀತಿಯಾಗಿತ್ತು ಅನ್ನೋದ್ರ ಎಲ್ಲಾ ಮಾಹಿತಿಗಳನ್ನ ನಾವು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಯಾಕಂದ್ರೆ ಯಾವ ಕ್ರೈಮ್ ಥ್ರಿಲ್ಲರ್ ಸಿನಿಮಾಗೂ ಕಡಿಮೆ ಇಲ್ಲದ ರೀತಿಯಲ್ಲಿನ ಪ್ರಕರಣ ಇದು. ಹಾಗಾದ್ರೆ ಏನಿದು ಅಜ್ಜಿಯ ಕೊಲೆ ಕೇಸ್ ಪ್ರಕರಣ ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಯಾವ ಕಾರಣಕ್ಕಾಗಿ ಕೊಲೆ ಆಗಿತ್ತು ಅನ್ನೋದೇ ಒಂದು ರೀತಿಯಾದಂತಹ ಇಂಟ್ರೆಸ್ಟಿಂಗ್ ವಿಚಾರ. ಅಲ್ಲಿ ಕ್ಷುಲ್ಲಕ ಕಾರಣ ಅಂತ ನೀವು ಅಂದ್ಕೊಳ್ಬಹುದು. ಗೋಬಿ ಮಂಚೂರಿಯ ವಿಚಾರಕ್ಕಾಗಿ ಅಲ್ಲಿ ಹತ್ಯೆಯಾಗುತ್ತೆ. ಮಗಳು ಶಶಿಕಲಾ, ಮೊಮ್ಮಗ ಸಂಜಯ್ ಜೊತೆ ಅಜ್ಜಿ ವಾಸವಿರ್ತಾರೆ. ಅತಿಯಾದಂತಹ ಮಡಿವಂತಿಕೆ ಮತ್ತು ಶಿಸ್ತಿನಿಂದ ಇರ್ತಾ ಇದ್ರು ಶಾಂತಮ್ಮ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಇವೆಲ್ಲದರ ಮಾಹಿತಿಯನ್ನು ನಾವು ನಿಮಗೆ ಕೊಡ್ತಾ ಹೋಗ್ತೀವಿ. ಈಗಾಗಲೇ ಅಜ್ಜಿಯ ಕೊಲೆ ಕೇಸ್ಗೆ ಸಂಬಂಧಪಟ್ಟ ಹಾಗಾದ್ರೆ ಏನೇನು ಆಯಿತು ಅನ್ನೋದ್ರ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. 2016 ಆಗಸ್ಟ್ ಅಲ್ಲಿ ಕೆಂಗೇರಿಯ ಸ್ಯಾಟಲೈಟ್ ನಲ್ಲಿ ಕೊಲೆಯಾಗುತ್ತೆ. 2017 ಮೇ ಅಲ್ಲಿ ಅಜ್ಜಿಯ ಹತ್ಯೆಯ ವಿಚಾರ ಬಯಲಾಗುತ್ತೆ. ಆಲ್ಮೋಸ್ಟ್ 8 ರಿಂದ 9 ತಿಂಗಳುಗಳ ಕಾಲ ಇಲ್ಲಿ ಏನೇನಾಯ್ತು ಅನ್ನೋದನ್ನ ನೀವು ಗಮನಿಸಬಹುದು. 2016 ರಿಂದ 2017 69 ವರ್ಷದ ಅಜ್ಜಿಯನ್ನ ಮೊಮ್ಮಗ ಸಂಜಯ್ ಕೊಲ್ತಾನೆ. ಕೊಲೆಯ ಬಳಿಕ ಅದಕ್ಕೆ ಸಾಥ್ ಕೊಟ್ಟಿದ್ದು ಅಮ್ಮ ಮತ್ತು ಆತನ ಸ್ನೇಹಿತ. ತಾಯಿ ಶಶಿಕಲಾ, ಸ್ನೇಹಿತ ನಂದೀಶ್ ಈತನಿಗೆ ಸಾಥ್ ನೀಡ್ತಾರೆ. ಮೂವರು ಸೇರಿ ಕಬೋರ್ಡ್ ನಲ್ಲಿ ಶವವನ್ನ ಬಚ್ಚಿಟ್ಟಿರ್ತಾರೆ. ಶಿವಮೊಗ್ಗ ಜಿಲ್ಲೆ ಸಾಗರದತ್ತ ಆ ನಂತರ ತಾಯಿ ಮಗ ಪರಾರಿಯಾಗಿರ್ತಾರೆ. ಆದ್ರೆ ಸ್ನೇಹಿತ ನಂದೀಶನ್ನ ಬಂಧಿಸ್ತಾರೆ ಕೆಂಗೇರಿಯ ಪೊಲೀಸರು. ಹಾಗಾದ್ರೆ ಯಾವ ಕಾರಣಕ್ಕಾಗಿ ಈ ಒಂದು ಕೊಲೆ ನಡೆಯಿತು ಅನ್ನೋದ್ರ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗಿರುವ ವಿಚಾರವನ್ನ ಹೇಳ್ತಾ ಹೋಗ್ತೀವಿ. ಒಂದು ಗೋಬಿ ಮಂಚೂರಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಹತ್ಯೆ ನಡೆಯುತ್ತೆ. ಮಗಳು ಶಶಿಕಲಾ, ಮೊಮ್ಮಗ ಸಂಜಯ್ ಜೊತೆ ಅಜ್ಜಿ ವಾಸವಿರ್ತಾರೆ. ಅತಿಯಾದಂತಹ ಮಡಿವಂತಿಕೆ, ಶಿಸ್ತಿನಿಂದ ಶಾಂತಮ್ಮ ಇರ್ತಾ ಇದ್ರು. ಏರೋನಾಟಿಕ್ಸ್ ಇಂಜಿನಿಯರಿಂಗ್ ಓದ್ತಿದ್ದ ಈ ಮೊಮ್ಮಗ ಸಂಜಯ್ ಕಾಲೇಜಿನಿಂದ ಬರುವಾಗ ಅಜ್ಜಿಗೆ ಗೋಬಿಯನ್ನ ತಂದುಕೊಟ್ಟಿದ್ದ ಸಂಜಯ್. ಆದ್ರೆ ಗೋಬಿ ಬೇಡ ಅಂತ ಹೇಳಿ ಅಜ್ಜಿ ಮೊಮ್ಮಗನ ಮುಖಕ್ಕೆ ಎಸೆತಾರೆ. ರೊಚ್ಚಿಗೆದ್ದು ಲಟ್ಟಣಿಗೆಯಿಂದ ಅಜ್ಜಿಗೆ ಹೊಡೆದಿದ್ದ ಸಂಜಯ್ ತೀವ್ರ ರಕ್ತಸ್ರಾವದಿಂದ ಸ್ಥಳದಲ್ಲೇ ಶಾಂತಮ್ಮ ಸಾವನ್ನಪ್ತಾರೆ. ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಪ್ರಕರಣವನ್ನ ಯಾವ ರೀತಿಯಾಗಿ ಪೊಲೀಸರು ಭೇದಿಸಿದ್ದಾರೆ, ಯಾವ ಮಾಹಿತಿ ಸಿಕ್ಕಿತ್ತು, ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ಗಂಗಾಧರ್ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಗಂಗಾಧರ್, ನಾವಾಗಲೇ ಹೇಳ್ತಾ ಇದ್ವಿ ಯಾವ ಥ್ರಿಲ್ಲರ್ ಸಿನಿಮಾಗೂ ಕೂಡ ಕಡಿಮೆ ಇಲ್ಲದಂತಹ ಪ್ರಕರಣ ಇದು ಅಂತ ಹೇಳಿ. ಹಾಗಾದ್ರೆ ಪೊಲೀಸರಿಗೆ ಯಾವ ರೀತಿಯಾಗಿ ಸುಳಿವು ಸಿಕ್ತು? 5 ವರ್ಷಗಳ ಬಳಿಕ ಆರೋಪಿಗಳನ್ನ ಪೊಲೀಸರು ಪತ್ತೆ ಹಚ್ಚಿದ್ದು ಹೇಗೆ? ನಂದೀಶ್ನ ಬಂಧನ ಆಗಿದ್ದು ಯಾವಾಗ? ಮೊದಲೇ ಪೊಲೀಸರು ತನಿಖೆಯನ್ನೇ ಮಾಡ್ತಾ ಇದ್ರು, ಬೈ ಆಕ್ಸಿಡೆಂಟ್ ನಲ್ಲಿ ಆರೋಪಿಗಳು ಸಿಕ್ಕಿದ್ದ? ನವಿತಾ ಜೈನ್, ಈ ಒಂದು ಪ್ರಕರಣ 5 ವರ್ಷದ ಬಳಿಕ ಈಗ ಆರೋಪಿಗಳನ್ನ ಇಬ್ಬರು, ತಾಯಿ ಮತ್ತೆ ಮಗ ಇಬ್ಬರನ್ನು ಕೂಡ ಮಹಾರಾಷ್ಟ್ರದ ಕೊಲ್ಲಾಪುರದಲ್ಲಿ ಶಶಿಕಲಾ ಮತ್ತೆ ಮಗ ಸಂಜಯನನ್ನ ಈಗ ಪೊಲೀಸರು ಬಂಧನ ಮಾಡಿರುವಂತದ್ದು. ಇದು ಯಾಕಂದ್ರೆ ಈ ಪ್ರಕರಣ ಈ ರೀತಿ 5 ವರ್ಷಗಳಿಂದ ಮಾಡ್ಕೊಳ್ಳೋಕೆ ಫೈಲ್ಗಳನ್ನ ಪಶ್ಚಿಮ ವಿಭಾಗದ ಡಿಸಿಪಿ ಆಗಿರುವಂತಹ ಲಕ್ಷ್ಮಣ್ ನಿಂಬರ್ಗಿ ಹಳೆ ಕೇಸಸ್ ಯಾವ ಪೆಂಡಿಂಗ್ ಇದಾವೆ ಆ ಪೆಂಡಿಂಗ್ ಕೇಸಸ್ ಗಳನ್ನೆಲ್ಲ ಕೂಡ ಮತ್ತೆ ಕಾರ್ಯಾಚರಣೆ ಮಾಡಬೇಕು, ಯಾರಾದ್ರೂ ಉಳ್ಕೊಂಡಿದೆ ಅಂತ ಕೇಸ್ ಅರೆಸ್ಟ್ ಮಾಡಬೇಕು ಅಂತ ಸೂಚನೆಯನ್ನ ಕೊಟ್ಟಿದ್ರು. ಹೀಗಾಗಿ ಮತ್ತೆ ಆ ಒಂದು ಪ್ರಕರಣ ಏನು ಕೆಂಗೇರಿಯ ಸ್ಯಾಟಲೈಟ್ ನಲ್ಲಿ ನಡೆದಂತ 2017 ಮೇಲೆ ಏನು ಈ ಪ್ರಕರಣ ಬೆಳಕಿಗೆ ಬಂದಿತ್ತು, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳನ್ನ ಪತ್ತೆ ಮಾಡಬೇಕು ಅಂತ ಹೇಳಿ ಸೂಚನೆ ಕೊಟ್ಟಿದ್ರು. ಹೀಗಾಗಿ ಒಂದು ವಿಶೇಷ ತಂಡ ಆ ಬಗ್ಗೆ ಕಾರ್ಯಾಚರಣೆಗಿಳಿದಿತ್ತು. ಈಗ ಸದ್ಯ ಅವರನ್ನ ಮಹಾರಾಷ್ಟ್ರದ ಕೊಲ್ಲಾಪುರದಲ್ಲಿ ಬಂಧನ ಮಾಡುವಂತ. ಅದೇ ಇನ್ನೊಂದು ವಿಶೇಷ ಏನಂದ್ರೆ ಈ ಪ್ರಕರಣದಲ್ಲಿ ಬಹಳ ಮಹತ್ವದ ಅಂದ್ರೆ ಒಂದು ಕ್ರೈಮ್ ಥ್ರಿಲ್ಲರ್ ಸಿನಿಮಾವನ್ನೇ ಮೀರಿಸುವಂತಹ ಒಂದು ಕತೆ ಇರುವಂತದ್ದು. ತಾಯಿ ಅಂದ್ರೆ ಮೊಮ್ಮಗ ಒಂದು ತಾಯಿಗೋಸ್ಕರ
ಒಂದು ಗೋಬಿ ಮಂಜೂರಿ ಅಂತ ಅನ್ಕೊಂಡ್ ಬಂದಿರ್ತಾನೆ. ಆದ್ರೆ ಆ ಗೋಬಿ ಮಂಜೂರಿ ಬೇಡ ಅಂತೇಳಿ ಅವ್ರ ಮುಖಕ್ಕೆ ಬಿಸಾಕಿದಾಗ ಆಕಸ್ಮಿಕವಾಗಿ ಆತ ಲಟ್ಟಣಿಗೆಯಿಂದ ಹೊಡೆದಾಗ ಅಲ್ಲೇ ಆಕೆ ಸಾವನ್ನಪ್ಪುವಂಥದ್ದು. ಆದ್ರೆ ಅದು ಗೊತ್ತಾಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಮೊಮ್ಮಗ ಒಂದು ಅದು ಯಾಕಂದ್ರೆ ಏರೋನಾಟಿಕ್ಸ್ ಇಂಜಿನಿಯರಿಂಗ್ ಮಾಡ್ತಾ ಇರ್ತಾನೆ, ಆತನಿಗೆ ಎಲ್ಲ ಕೂಡ ಟೆಕ್ನಿಕಲ್ ಪ್ಲಾನ್ಸ್ ಗೊತ್ತಿರುತ್ತೆ. ಹೀಗಾಗಿ ಆತನ ಮನೆಯಲ್ಲೇ ಕಬೋರ್ಡ್ ರೀತಿಯಲ್ಲಿ ಮಾಡಿ ಕಬೋರ್ಡ್ ಅಲ್ಲಿ ಶವವನ್ನ ಎಲ್ಲ ಮುಟ್ಟಿಟ್ಟು ಅನಂತರ ಅವ್ರ ತಾಯಿ ಕೂಡ ಅವ್ರಿಗೆ ಸಹಕಾರವನ್ನ ಕೊಡೋದು. ಮೊದಲನೇದಾಗಿ ತಾಯಿ ಪೊಲೀಸರಿಗೆ ಮಾಹಿತಿಯನ್ನ ನೀಡೋಕೆ ಮುಂದಾದ್ರೂ ಕೂಡ ನನ್ನ ಮಗ ನನ್ನನ್ನು ಜೈಲು ಕಳಿಸಿ ಅಂತೇಳಿ ಭಾವನಾತ್ಮಕವಾಗಿ ಅವರನ್ನ ಹತ್ಕೊಳ್ತಾನೆ. ಆ ಸಂದರ್ಭದಲ್ಲಿ ತಾಯಿ ಕೂಡ ಸಹಕಾರ ಕೊಡ್ತಾಳೆ. ಆದ್ರೆ 2017ರಲ್ಲಿ ಅರೆಸ್ಟ್ ಆಗುವಂತದ್ದು ಆತರ ಈತನಿಗೆ ಸಹಕಾರ ಕೊಟ್ಟಿದ್ದಂತಹ ನಂದೀಶ್ ಅಂತ ಹೇಳಿ ಮತ್ತೊಬ್ಬ ಆರೋಪಿ. ಆದ್ರೆ ಇವರಿಬ್ರು ಕೂಡ ಸಿಗೋದಿಲ್ಲ. ಅವತ್ತು ಶಿವಮೊಗ್ಗದ ಸಾಗರ ಹೋಗಿ ಅಲ್ಲಿಂದ ಅವರು ಮಹಾರಾಷ್ಟ್ರಕ್ಕೆ ಹೋಗಿ ಅಲ್ಲೇ ತಲೆಮರೆಸ್ಕೊಂಡಿರ್ತಾರೆ. ಅವರು ಅಲ್ಲಿ ಹೋಟೆಲ್ ಅಲ್ಲಿ ಇಷ್ಟೊಂದು ವಿದ್ಯಾವಂತನಾಗಿದ್ರು ಕೂಡ ಈ ಸಂಜಯ್ ಹೋಟೆಲ್ ಅಲ್ಲಿ ಸರ್ವರ್ ಕೆಲಸವನ್ನ ಮಾಡ್ಕೊಂಡಿರ್ತಾರೆ. ತಾಯಿ ಮನೆ ಕೆಲಸ ಮಾಡ್ಕೊಂಡು ಅಲ್ಲೇ ಇರುವಂತದ್ದು. ಆದ್ರೆ ಈಗ ಸದ್ಯದ ಆ ಒಂದು ತನಿಖೆಯಲ್ಲಿ ಗೊತ್ತಾಗ್ತಾ ಇರುವಂತದ್ದು. ಆದ್ರೆ ನಂದೀಶ ಮತ್ತೆ ಈ ಒಂದು ಆತ ಶಶಿಕಲಾ ತಾಯಿ ಮತ್ತೆ ಮಗ ಸಂಜಯ್ 3 ಜನ ಆರೋಪಿ ಹತ್ತಿರ ಏನಿದ್ದಾರೆ ಇವರು ಮನೆಯಲ್ಲಿ ಸೇರ್ಕೊಂಡು ಆ ಕಬೋರ್ಡ್ ರೀತಿಯಲ್ಲಿ ಮಾಡಿ ಮತ್ತೆ ಸುಮಾರು 6 ತಿಂಗಳ ಕಾಲ ನಂತರ ಇದ್ದು ಅಲ್ಲಿಂದ ಅವರು ಮನೆ ಓನರ್ ಹತ್ರನೇ 50,000 ನವೀನ್ ಅಂತ ಹೇಳಿ ಮನೆ ಮಾಲೀಕರು ಅವ್ರ ಹತ್ರ 50,000 ದುಡ್ಡು ತಗೊಂಡು ಬರ್ತೀವಿ ಅಂತ ಹೇಳಿ ಹೋಗ್ತಾರೆ. ಆದ್ರೆ ಆ ಮನೆ ರಿಪೇರಿ ಮಾಡ್ಸಕ್ ಹೋದಂತ ಸಂದರ್ಭದಲ್ಲಿ ಮನೆಯಲ್ಲಿ ಸೀರೆ ರಕ್ತಮಯವಾಗಿದ್ದಂತ ಸೀರೆಯನ್ನ ಕಂಡು ಅನಂತರ ಪೊಲೀಸರು ಅಂದ್ರೆ ಅವರು ಮಾಲೀಕರಿದ್ದಾರೆ ಅವರು ಪೊಲೀಸರಿಗೆ ಮಾಹಿತಿಯನ್ನ ಕೊಡುವಂತದ್ದು. ಅನಂತರ ಅಲ್ಲಿ ಪೊಲೀಸರು ಕೂಡ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಮತ್ತೆ ಅದು ಕಾರ್ಯಾಚರಣೆ ಮನೆಯಲ್ಲೇ ಆತ ಮೊಬೈಲ್ ಕೂಡ ಬಿಟ್ಟು ಹೋಗಿರ್ತಾನೆ ಸಂಜಯ್. ಆ ಒಂದು ಕಾಲ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ತೆಗೆದುಕೊಂಡಾಗ ನಂದೀಶ ಪೊಲೀಸರಿಗೆ ಸಿಕ್ಕಿ ಬೀಳ್ತಾನೆ. ಆದ್ರೆ ಇಬ್ರು ಕೂಡ ಸಿಗೋದಿಲ್ಲ. ಅಂದಿನಲ್ಲೂ ಕೂಡ ಕಳೆದ 5 ವರ್ಷದ ಬಳಿಕ ಈ ಒಂದು ಆರೋಪಿಗಳು ಈಗ ಸಿಕ್ಕಿ ಬಿದ್ದಿರುವಂತದ್ದು. ಸದ್ಯ ಈಗ ಅದರ ಬಗ್ಗೆ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಇದನ್ನು ಹೊರತುಪಡಿಸಿ ಅಂದ್ರೆ ಆಕಸ್ಮಿಕವಾಗಿ ಆಗಿರುವಂತದ್ದು ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿದೆ. ಇನ್ನನ್ನು ಹೊರತುಪಡಿಸಿ ಬೇರೆ ಯಾವ್ದಾದ್ರು ಆಯಾಮ ಈ ಒಂದು ಕೊಲೆಯಲ್ಲಿ ಇದೆಯಾ ಅನ್ನೋದ್ರ ಬಗ್ಗೆ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಅಪರಾಧ ಮಾಡಿದ ನಂತರ ಯಾವತ್ತಾದ್ರೂ ಒಂದಲ್ಲ ಒಂದಿನ ಸಿಕ್ಕ ಹಾಕೊಳ್ತಾನೆ. ಅದಕ್ಕೆ ಈ ಪ್ರಕರಣವೇ ಸಾಕ್ಷಿ. ಥ್ಯಾಂಕ್ ಯು ಸೋ ಮಚ್ ಗಂಗಾಧರ್ ಡೀಟೇಲ್ಸ್ಗೆ. ಬೀದರ್ನಲ್ಲಿ ಮದರಸಾ ಮುಂದೆ ಹಿಂದೂಗಳು ಗಲಾಟೆಯನ್ನ ಮಾಡಿದ್ದು ಅಕ್ಟೋಬರ್ 5ರ ವಿಜಯದಶಮಿ ದಿನ ಮೆರವಣಿಗೆಯ ವೇಳೆ ಮಸೀದಿಗೆ ನುಗ್ಗಿ ಗಲಾಟೆಯನ್ನ ಮಾಡಿದ್ದಾರೆ. ಮಹಮ್ಮದ್ ಗವಾನ್ ಮದರಸಾ ಮುಂದೆ ಹಿಂದೂಗಳು ಪೂಜೆಯನ್ನ ಮಾಡಿದ್ದಾರೆ. ಇದೇ ಹಿನ್ನೆಲೆಯಲ್ಲಿ ಈಗಾಗಲೇ ಸಾಕಷ್ಟು ಗಲಾಟೆ ಕೂಡ ನಡೆದಿದೆ. ಭವಾನಿ ಮಾತೆಯ ಪಲ್ಲಕ್ಕಿ ಮೆರವಣಿಗೆ ಹೋಗ್ತಾ ಇದ್ದ ವೇಳೆ ಗಲಾಟೆಯಾಗಿದ್ದು ಮದರಸಾ ಗೇಟನ್ನ ಮುರಿದು ಒಳನುಗ್ಗಿ ಪೂಜೆಯನ್ನ ಮಾಡಿದ್ದಾರೆ ಅನ್ನುವಂತಹ ಆರೋಪ ಇದೆ. ಮದರಸಾಗೆ ನುಗ್ಗಿ ಹಿಂದೂ ಪರ ಘೋಷಣೆಗಳನ್ನ ಕೂಡ ಕೆಲವರು ಕೂಗಿದ್ರು. ಮದರಸಾ ಗೇಟನ್ನ ಮುರಿದು ಒಳನುಗ್ಗಿ ಅಲ್ಲಿ ಪೂಜೆಯನ್ನ ಮಾಡಿದ್ದಾರೆ ಅನ್ನುವಂತಹ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಎಫ್ಐಆರ್ ದಾಖಲಾಗಿದೆ. ಮದರಸಾಗೆ ನುಗ್ಗಿದ್ದ 9 ಮಂದಿಯ ವಿರುದ್ಧ ಬೀದರ್ ನಗರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದ್ದು ಈವರೆಗೂ 4 ಮಂದಿಯನ್ನ ನಗರ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ಮದರಸಾಗೆ ನುಗ್ಗಿದ್ದಕ್ಕೆ ಟ್ವಿಟ್ಟರ್ ಅಲ್ಲಿ ಕಿಡಿಕಾರಿದ್ದಾರೆ ಅಸಾದುದ್ದೀನ್ ಓವೈಸಿ. ಬೀದರ್ ನಗರದ ಓಲ್ಡ್ ಸಿಟಿಯಲ್ಲಿ ಐತಿಹಾಸಿಕ ಮಹಮ್ಮದ್ ಗವಾನ್ ಮದರಸಾ ಇದೆ. ಪ್ರತಿ ಬಾರಿ ಮಹಮ್ಮದ್ ಗವಾನ್ ಮದರಸಾದಲ್ಲಿ ಹಿಂದೂಗಳು ಕೂಡ ಬಂದು ಪೂಜೆಯನ್ನ ಮಾಡ್ತಾ ಇದ್ರು. ಆದ್ರೆ ಭವಾನಿ ಮೆರವಣಿಗೆ ವೇಳೆ ಅನುಮತಿ ಇಲ್ಲದೆ ಮಸೀದಿಗೆ ಕೆಲವರು ನುಗ್ಗಿ ಅಲ್ಲಿ ಹಿಂದೂ ಧರ್ಮಕ್ಕೆ ಜೈ ಅಂತ ಹೇಳಿ ಘೋಷಣೆಗಳನ್ನ ಕೂಗಿದ್ದಾರೆ. ಸಮಾಜದಲ್ಲಿ ಶಾಂತಿ ಕದಡಲು ಯತ್ನಿಸಿದ್ದಾರೆ ಅಂತ ಹೇಳಿ ದೂರು ಬಂದ ಸಂಬಂಧ ಈಗಾಗಲೇ ಎಫ್ಐಆರ್ ದಾಖಲಾಗಿದೆ. ಇಂತಹ ಕೃತ್ಯಗಳನ್ನ ಬೆಂಬಲಿಸ್ತೀರಾ ಅಂತ ಹೇಳಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರಿಗೆ ಈಗ ಅಸಾದುದ್ದೀನ್ ಓವೈಸಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಇದೇ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ 4 ಮಂದಿಯನ್ನ ಪೊಲೀಸರು ಬಂಧಿಸಿದ್ದಾರೆ. 9 ಮಂದಿಯ ವಿರುದ್ಧ ಬೀದರ್ ನಗರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಈ ಹಿನ್ನೆಲೆಯಲ್ಲಿ ಅಸಾದುದ್ದೀನ್ ಓವೈಸಿ ಕೂಡ ಈಗ ಟ್ವಿಟರ್ ನಲ್ಲಿ ಕಿಡಿಕಾರಿದ್ದಾರೆ. ಇಂತಹ ಪ್ರಕರಣಗಳನ್ನ ನೀವು ಬೆಂಬಲಿಸ್ತೀರಾ? ಯಾಕಂದ್ರೆ ಈಗಾಗಲೇ ಅನೇಕ ಘಟನೆಗಳು ಈ ರೀತಿಯಾಗಿ ನಡೀತಾ ಇದೆ ಕರ್ನಾಟಕದಲ್ಲಿ. ಹಾಗಾದ್ರೆ ಇದನ್ನೂ ಕೂಡ ನೀವು ಬೆಂಬಲವನ್ನ ವ್ಯಕ್ತಪಡಿಸ್ತೀರಾ ಇದಕ್ಕೆ ಅನ್ನುವಂತಹ ಪ್ರಶ್ನೆಯನ್ನ ಮಾಡಿದ್ದಾರೆ. ಆದ್ರೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ 4 ಮಂದಿಯನ್ನ ಬಂಧಿಸಿದ್ದಾರೆ ನಗರ ಠಾಣೆ ಪೊಲೀಸರು. 9 ಮಂದಿಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಮತ್ತಷ್ಟು ಅಪ್ಡೇಟ್ಸ್ ನೋಡೋಣ ಬ್ರೇಕ್ ಆದ್ಮೇಲೆ. ಲೆವಿಸ್ಟಾ ಇನ್ಸ್ಟೆಂಟ್ ಕಾಫಿ ಪ್ರಿಯರಿಗೆ ಫೇವರಿಟ್ ಕಾಫಿ. ಒಮ್ಮೆ ಟ್ರೈ ಮಾಡಿ, ಖಂಡಿತವಾಗ್ಲೂ ಬದಲಾಗ್ತೀರಿ. ಇನ್ನು ಹೆಚ್ಚಿನ ಸುದ್ದಿ ನೋಡೋಕ್ಕೂ ಮುನ್ನ ಒಂದು ಚಿಕ್ಕ ಲೆವಿಸ್ಟಾ ಕಾಫಿ ಬ್ರೇಕ್. ವಿಶ್ರಾಂತಿಯ ಬಳಿಕ ಇಂದಿನಿಂದ ಭಾರತ್ ಜೋಡೋ ಯಾತ್ರೆ ಮತ್ತೆ ಆರಂಭವಾಗ್ತಾ ಇದೆ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಮಂಡ್ಯದ ಪಾಂಡವಪುರದಿಂದ ಪಾದಯಾತ್ರೆ ಶುರುವಾಗಲಿದ್ದು ಭಾರತ್ ಜೋಡೋ ಯಾತ್ರೆಯಲ್ಲಿ ಸೋನಿಯಾ ಗಾಂಧಿ ಕೆಲ ಕಾಲ ಹೆಜ್ಜೆಯನ್ನು ಹಾಕಲಿದ್ದಾರೆ. ಬಳಿಕ ಸೋನಿಯಾ ಗಾಂಧಿ ದೆಹಲಿಗೆ ವಾಪಸ್ ತೆರಳಲಿದ್ದಾರೆ. ಅಕ್ಟೋಬರ್ 3ಕ್ಕೆ ಮೈಸೂರಿಗೆ ಬಂದಿದ್ದಂಥ ಸೋನಿಯಾ ಗಾಂಧಿ ಕಬಿನಿ ಹಿನ್ನೀರಿನ ರೆಸಾರ್ಟ್ನಲ್ಲಿ ವಾಸ್ತವ್ಯವನ್ನು ಹೂಡಿದರು. ಇನ್ನು ನಾಳೆ ನಾಗಮಂಗಲದಲ್ಲಿ ನಡೆಯುವಂಥ ಭಾರತ್ ಜೋಡೋ ಪಾದಯಾತ್ರೆಯಲ್ಲಿ ಪ್ರಿಯಾಂಕಾ ವಾದ್ರಾ ಸಹ ಭಾಗವಹಿಸಲಿದ್ದಾರೆ.
ಕಾಂಗ್ರೆಸ್ನ ಭಾರತ್ ಜೋಡೋ ಪೇಸಿಎಂ ಅಭಿಯಾನಕ್ಕೆ ಬಿಜೆಪಿ ನಾಯಕರು ಟಕ್ಕರ್ ಕೊಡಲಿಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ನಾಳೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಬಿಜೆಪಿ ಕಾರ್ಯಕಾರಿಣಿ ಸಭೆ ನಡೆಯಲಿದ್ದು ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಇಂದು ಬೆಂಗಳೂರಿಗೆ ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ಆಗಮಿಸಲಿದ್ದಾರೆ. ಸಭೆಯಲ್ಲಿ ಅರುಣ್ ಸಿಂಗ್, ಸಿಎಂ ಬೊಮ್ಮಾಯಿ, ಬಿಜೆಪಿ ರಾಜ್ಯಾಧ್ಯಕ್ಷ ಕಟೀಲ್, ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಸೇರಿದಂತೆ ಸಂಸದರು, ಶಾಸಕರು ಭಾಗವಹಿಸಲಿದ್ದಾರೆ. ಸಭೆಯಲ್ಲಿ ಮುಂಬರುವಂತ ವಿಧಾನಸಭೆ ಚುನಾವಣೆ ಗೆಲ್ಲಲಿಕ್ಕೆ ಬಿಜೆಪಿ ನಾಯಕರು ರಣತಂತ್ರವನ್ನು ರೂಪಿಸಲಿದ್ದಾರೆ. ಜೊತೆಗೆ ನಾಯಕರ ರಾಜ್ಯ ಪ್ರವಾಸ, ಪಕ್ಷ ಸಂಘಟನೆ ಕುರಿತು ಸಭೆಯಲ್ಲಿ ಮಹತ್ವದ ಚರ್ಚೆ ಆಗಲಿದೆ. ಬಿಜೆಪಿ ನಾಯಕರು ರಮೇಶ್ ಜಾರಕಿಹೊಳಿ ಮೂಗಿಗೆ ತುಪ್ಪ ಸವರುವಂತ ಕೆಲಸ ಮಾಡ್ತಿದ್ದಾರೆ. ಮಂತ್ರಿಗಾಗಿ ಕಾಯ್ದು ಕುಳಿತ ರಮೇಶ್ ಕಲ್ಲು ಎಸೆಯಬಾರದು ಅಂತ ಚಾಕ್ಲೇಟ್ ತಿನ್ನಿಸುವ ಕೆಲಸ ಮಾಡ್ತಿದ್ದಾರೆ. ಬಿಜೆಪಿ ನಾಯಕರು ರಮೇಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಬೆಳಗಾವಿ ಚುನಾವಣೆ ನಡೆಸುವಂತ ಪ್ರಶ್ನೆ ಇಲ್ಲ ಅಂತಿದ್ದಾರೆ. ಇನ್ನು ಯಡಿಯೂರಪ್ಪನವರನ್ನ ನಮ್ಮ ನಾಯಕ ಅಂತ ಒಪ್ಕೊಂಡಿಲ್ಲ. ಇನ್ನು ರಮೇಶ್ ಜಾರಕಿಹೊಳಿ ಯಾವ ಲೆಕ್ಕ? ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಬಿಜೆಪಿ ನಾಯಕರ ವಿರುದ್ಧ ಲೇವಡಿ ಮಾಡಿದರು. ಯಡಿಯೂರಪ್ಪ ಕೊಡ್ತಾ ಇಲ್ಲ. ರಮೇಶ್ ಜಾರಕಿಹೊಳಿ ಯಾವ ಲೆಕ್ಕತ್ತವ್ರಿಗೆ ಪಕ್ಷ ಕಟ್ಟಿದಂತ ಯಡಿಯೂರಪ್ಪನ ಹೆಸರಿನಾಗ 12% ವೋಟ್ ಇದೆ. ಯಡಿಯೂರಪ್ಪ ಬಿಜೆಪಿ ಬೇರೆ ಬಿಟ್ಟು ಅವನೇ ತಂದಾರ. ಅವನೇ ಈಗ ಎಲ್ಲಿ ಕುಂಚಾರ ಗೊತ್ತೈತಿ. ಮತ್ತಿನ ರಮೇಶ್ ಜಾರಕಿಹೊಳಿ ಯಡಿಯೂರಪ್ಪ ಮುಂದೆ ಯಾವ ಲೆಕ್ಕ ಕೊಡಬೇಕಲ್ರಿ ರಮೇಶ್ ಜಾರಕಿಹೊಳಿಗೆ? ಧಾರವಾಡದಲ್ಲಿ ನಿನ್ನೆ ರಾವಣ ದಹನ ಕಾರ್ಯಕ್ರಮ ನಡೆಯಿತು. ಈ ವೇಳೆ ಮಾತನಾಡಿದಂಥ ಹಿಂದೂ ಕಾರ್ಯಕರ್ತೆ ಚೈತ್ರಾ ಕುಂದಾಪುರ ಪರೋಕ್ಷವಾಗಿ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಗಂಡು ಮಕ್ಕಳು ಉದ್ದ ತಿಲಕ ಬಿಟ್ಟು ಎದುರಿಗೆ ಹೋದರೆ ಕೆಲವರಿಗೆ ಭಯ ಕಾಡುತ್ತೆ. ಆ ಕಾರಣಕ್ಕೆ ಇವತ್ತು ಕುಂಕುಮದ ಪಾವಿತ್ರ್ಯ ಹಾಳಾಗಿದೆ. ಮತದ ಕಾರಣಕ್ಕೆ ನಾನು ರಾಮಭಕ್ತ ಅಂತ ಹೇಳಿಕೊಳ್ಳುವವರು ನಮ್ಮಲ್ಲಿದ್ದಾರೆ. ಕೆಲವರು ನಮ್ಮ ಹೆಸರಿನಲ್ಲೂ ಕೂಡ ರಾಮ ಇದ್ದಾನೆ ಅಂತ ಹೇಳ್ತಾರೆ. ಆದರೆ ಇಂತಹ ಕಲಬೆರಕೆಗಳಿಂದ ಹಿಂದೂ ಸಮಾಜ ಜಾಗೃತವಾಗಬೇಕು ಅಂತ ಹೇಳಿದ್ರು. ಆದ್ರೆ ಇವತ್ತಿನ ಸಮಾಜ ಹೇಗೆ ಬದಲಾಗಿದೆ ಅಂತ ಕೇಳಿದ್ರೆ, ಗಂಡು ಮಕ್ಕಳು ಒಂಚೂರು ಉದ್ದ ತಿಲಕ ಇಟ್ಕೊಂಡು ಹೋದ್ರೆ ರಾಜ್ಯವನ್ನು ಆಳಿದ ತ್ವರೆಗಳಿಗೆ ಭಯ ಶುರುವಾಗುತ್ತೆ. ಕುಂಕುಮ ಇಟ್ಟವರನ್ನು ಕಂಡ್ರೆ ಭಯ ಆಗುವಂತ ನಾಯಕರುಗಳಿಗೆ ರಾಜ್ಯವನ್ನು ಆಳಿದ ಕಾರಣಕ್ಕೆ ಇವತ್ತು ಕುಂಕುಮದ ಮೌಲ್ಯ ಹಾಳಾಗ್ತಿರೋದು. ನಮ್ಮಲ್ಲಿ ತುಂಬಾ ಜನ ಮತದ ಕಾರಣಕ್ಕೆ ರಾಮ ಭಕ್ತರು ಅಂತ ಹೇಳ್ಕೊಳ್ಳುವವರಿದ್ದಾರೆ. ಆದ್ರೆ ರಾಮನಿಗೋಸ್ಕರ ಬದುಕಬೇಕು, ರಾಮನಿಗೋಸ್ಕರ ರಾಮನನ್ನ ಆರಾಧನೆ ಮಾಡಬೇಕು ಅನ್ನುವಾಗ ಅವ್ರಿಗೆ ನಿಜವಾದ ಭಯ ಪ್ರಾರಂಭ ಆಗುತ್ತೆ. ಹೇಳ್ಕೊಳ್ತಾರೆ ಕೆಲವರು ಸರ್ಟಿಫಿಕೇಟ್ ಹಿಂದೂಗಳು, ನಾನು ರಾಮ ಭಕ್ತನೇ, ನನ್ನ ಹೆಸರಲ್ಲೂ ರಾಮ ಇದ್ದಾನೆ, ನಾನು ಸಿದ್ದರಾಮ ಅಂತ ಹೆಸರಿಗೆ ಹೇಳಿಕೊಳ್ಳುವ ಕೆಲವು ಸರ್ಟಿಫಿಕೇಟ್ ಹಿಂದೂಗಳ ಕಾರಣಕ್ಕೆ ಇವತ್ತು ಹಿಂದೂ ಸಮಾಜಕ್ಕೆ ಬಹಳ ದೊಡ್ಡ ಕಂಟಕ ಬಂದಿರೋದು. ಕಡ್ಡಿಗಳೇ ನಾವು ಮತ್ತೆ ಬರ್ತೇವೆ ಅನ್ನುವಂಥ PFI ಬರಹಕ್ಕೆ ಶ್ರೀರಾಮ ಸೇನೆ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಕಿಡಿಕಾರಿದ್ದಾರೆ. ಬಂಟ್ವಾಳದಲ್ಲಿ PFI ಬರಹ ಒಂದು ಎಚ್ಚರಿಕೆ ಆಗಿದೆ. PFI ಇನ್ನೂ ಆಕ್ಟಿವ್ ಆಗಿದೆ ಅನ್ನೋದರ ಸಂಕೇತ ಇದು. ಪೊಲೀಸ್ ಇಲಾಖೆ, ಗುಪ್ತಚರ ಇಲಾಖೆ, ಸರ್ಕಾರ ಅಲರ್ಟ್ ಆಗಬೇಕು ಅಂತ ಪ್ರಮೋದ್ ಮುತಾಲಿಕ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಗೋಡೆ ಬರಹದ ಒಂದು ಸೂಚನೆ, RSS ಚಡ್ಡಿಗಳೇ ನಾವು ಇನ್ನೂ ಪೂರ್ಣ ಸತ್ತಿಲ್ಲ, ಇನ್ನೂ ಜೀವಂತವಾಗಿದೆ, ನಾವು ಬಿಡೋದಿಲ್ಲ ಅಂತನ್ನುವಂತ ಒಂದು ಸಂದೇಶವನ್ನು ಕೊಟ್ಟಿದ್ದೇ ಅವರು ಇನ್ನೂ ಇದ್ದಾರೆ ಅಂತನ್ನುವಂತ ಮಾನಸಿಕತೆ. ಇವರ ಪ್ರವೃತ್ತಿ, ಇವರ ಕುತಂತ್ರ, ಇವರ ಷಡ್ಯಂತ್ರ, ಇವರ ದೇಶದ್ರೋಹಿ ಪ್ರವೃತ್ತಿ ನಿಂತಿಲ್ಲ. ಸೊ ಇನ್ನೂ ಸಾಕಷ್ಟು ಪ್ರಮಾಣದಲ್ಲಿ ಇದೆ. ದಲಿತರ ಬೀದಿಗೆ ದೇವರ ಉತ್ಸವ ಹೋಗದಿದ್ದಕ್ಕೆ ಮಾರಾಮಾರಿ ನಡೆದಿದೆ. ಪೊಲೀಸರ ಎದುರೇ ದಲಿತರು, ಸವರ್ಣೀಯರು ಕೈ ಮಿಲಾಯಿಸಿದ್ದಾರೆ. ಈ ಘಟನೆ ಕೋಲಾರ ತಾಲೂಕಿನ ದಾನವಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ದಸರಾ ಹಬ್ಬದ ಪ್ರಯುಕ್ತ ಗಂಗಮ್ಮ, ಕಾಟೇರಮ್ಮ ದೇವರ ಮೆರವಣಿಗೆ ಆಯೋಜನೆ ಮಾಡಲಾಗಿತ್ತು. ದೇವರ ಮೆರವಣಿಗೆ ವೇಳೆ ದಲಿತರ ಬೀದಿಗೆ ದೇವರ ಉತ್ಸವ ಹೋಗಬಾರದು ಅಂತ ಸವರ್ಣೀಯರಲ್ಲಿ ಕೆಲವರು ಗಲಾಟೆ ಮಾಡಿದ್ರಂತೆ. ಇದನ್ನ ದಲಿತರು ಪ್ರಶ್ನೆ ಮಾಡಿದ್ದಾರೆ. ಎರಡೂ ಗುಂಪಿನ ಮಧ್ಯೆ ಮಾತಿಗೆ ಮಾತು ಬೆಳೆದು ಕೈ ಮಿಲಾಯಿಸಿದ್ದಾರೆ. ಕಲ್ಲು, ದೊಣ್ಣೆ, ಇಟ್ಟಿಗೆಗಳಿಂದ ಹಲ್ಲೆನೂ ಕೂಡ ಮಾಡಿಕೊಂಡ್ರು. ಪೊಲೀಸರ ಎದುರೇ ಈ ಗಲಾಟೆ ನಡೆಯಿತು. ಕೊನೆಗೆ 8 ಮಂದಿ ಸವರ್ಣೀಯರ ವಿರುದ್ಧ ಜಾತಿ ನಿಂದನೆ, ದೌರ್ಜನ್ಯ ಮಾಡಿತ್ತು ಅಂತ ವೇಮಗಲ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಅನೇಕ ವರ್ಷಗಳಿಂದ ವೆಲ್ಕಮ್ ಬ್ಯಾಕ್. ಇವತ್ತು ಮಹತ್ವದ ರಾಜ್ಯ ಬಿಜೆಪಿ ರಾಜ್ಯ ಕಾರ್ಯಕಾರಿಣಿ ಸಭೆ ನಡೆಯಲಿದ್ದು ವಿಧಾನಸಭೆ ಚುನಾವಣೆಗೆ ಬಿಜೆಪಿ ತಯಾರಿಯನ್ನ ಮಾಡಿಕೊಳ್ತಾ ಇದೆ. ಪಕ್ಷ ಸಂಘಟನೆ, ಚುನಾವಣೆಗೆ ಬಿಜೆಪಿ ರಣತಂತ್ರವನ್ನ ಹೆಣಿತಾ ಇದೆ. ಈಗಾಗಲೇ ಕಾಂಗ್ರೆಸ್ ಯಾವ ರೀತಿಯಾಗಿ ಫಾಸ್ಟ್ ಆಗಿ ಮುನ್ನುಗ್ತಾ ಇದೆ,
ಜನರ ಮನಸ್ಸಿನಲ್ಲಿ ಈಗಾಗಲೇ ಕಾಂಗ್ರೆಸ್ನ ಬಗ್ಗೆ ಇರುವಂತಹ ಅಭಿಪ್ರಾಯಗಳು ಯಾವ ರೀತಿಯಾಗಿದೆ ಅನ್ನೋದು ಬಿಜೆಪಿಗೆ ಟೆನ್ಷನ್ಗೆ ಕಾರಣ ಆಗಿದೆ. ಕಾರ್ಯಕಾರಿಣಿಗೂ ಮೊದಲು ಈಗ ಕೋರ್ ಕಮಿಟಿ ಸಭೆ ನಡೆಯುತ್ತೆ. ಸರ್ಕಾರಕ್ಕಾದ ಡ್ಯಾಮೇಜ್ ಕಂಟ್ರೋಲ್ಗೆ ರಣತಂತ್ರವನ್ನ ಬಿಜೆಪಿ ಮಾಡ್ತಾ ಇದ್ದು, ಸಂಪುಟ ವಿಸ್ತರಣೆ, ನಾಯಕರುಗಳ ಹೇಳಿಕೆಗಳ ಬಗ್ಗೆಯೂ ಕೂಡ ಇದರಲ್ಲಿ ಚರ್ಚೆಯಾಗುವ ಸಾಧ್ಯತೆ ಇದೆ. ಇನ್ನು ಪ್ರಸಕ್ತ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಸಮಾಲೋಚನೆ ನಡೆಸಲಿದ್ದು, ಪ್ರವಾಸ, ಸಮಾವೇಶ, ಟಾರ್ಗೆಟ್ 150 ಬಗ್ಗೆಯೂ ಕೂಡ ಚರ್ಚೆ ನಡೆಯಲಿದೆ. ಇನ್ನು ಕಾಂಗ್ರೆಸ್ನ ವೇಗವನ್ನ ಕಟ್ಟಿ ಹಾಕೋದು ಹೇಗೆ ಅನ್ನೋದರ ಬಗ್ಗೆ ಕೂಡ ಪ್ರಮುಖವಾಗಿ ಇಲ್ಲಿ ಚರ್ಚೆ ನಡೆಯಲಿದೆ. ಯಾಕಂದ್ರೆ ಈಗಾಗಲೇ ಸಾಕಷ್ಟು ಮುಜುಗರ ಉಂಟಾಗಿದೆ ಬಿಜೆಪಿಗೆ. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನ ವೇಗ ಕಟ್ಟಿ ಹಾಕೋದ್ರ ಬಗ್ಗೆ ಇಲ್ಲಿ ಚರ್ಚೆ ನಡೆಯುವ ಸಾಧ್ಯತೆ ಇದೆ. ಇನ್ನು ಮೀಸಲಾತಿ ವಿಚಾರದಲ್ಲಿ ಇವತ್ತು ಮಹತ್ವದ ಸರ್ವಪಕ್ಷ ಸಭೆಯನ್ನ ಕರೆಯಲಾಗಿದೆ. ಮೀಸಲಾತಿಗಾಗಿ ಆಗ್ರಹಿಸ್ತಾ ಇರುವಂತಹ ವಿವಿಧ ಸಮುದಾಯಗಳು ಈಗಾಗಲೇ ಸಾಕಷ್ಟು ಪ್ರತಿಭಟನೆಗಳನ್ನ, ಹೋರಾಟವನ್ನ ಮಾಡ್ಕೊಂಡು ಬಂದಿವೆ. ಇದರಲ್ಲಿ ಪ್ರಮುಖವಾಗಿ ವಾಲ್ಮೀಕಿ, ಪಂಚಮಸಾಲಿ ಸೇರಿದಂತೆ ವಿವಿಧ ಸಮುದಾಯಗಳು ಈಗಾಗಲೇ ಸರ್ಕಾರವನ್ನ ಆಗ್ರಹ ಮಾಡ್ತಾ ಇದೆ. ಕೊಡ್ಲೇಬೇಕು, ಇಲ್ಲದಿದ್ರೆ ನಾವು ಯಾವುದೇ ರೀತಿಯಲ್ಲೂ ಸರ್ಕಾರದ ಜೊತೆ ಇರೋದಿಲ್ಲ, ಹೋರಾಟವನ್ನ ಮಾಡ್ತೀವಿ ಅನ್ನೋದ್ರಲ್ಲೂ ಪ್ರಮುಖವಾಗಿ ಅನೇಕ ಬಿಜೆಪಿ ನಾಯಕರುಗಳು ಈ ಒಂದು ಹೋರಾಟದ ಮುಂದಾಳತ್ವವನ್ನು ವಹಿಸಿಕೊಂಡಿರುವುದನ್ನ ನಾವಿಲ್ಲಿ ಗಮನಿಸಬಹುದು. ಇನ್ನು ಸಿಎಂ ಬೊಮ್ಮಾಯಿ ನೇತೃತ್ವದಲ್ಲಿ ನಡೆಯಲಿರುವಂತಹ ಒಂದು ಮೀಟಿಂಗ್ ನಲ್ಲಿ ಮೂರೂ ಪಕ್ಷಗಳ ನಾಯಕರು ಭಾಗಿಯಾಗಲಿದ್ದಾರೆ. ಜೆಡಿಎಸ್, ಕಾಂಗ್ರೆಸ್, ಬಿಜೆಪಿ ನಾಯಕರು ಭಾಗಿಯಾಗಲಿದ್ದಾರೆ. ಮೀಸಲಾತಿಗಾಗಿ ವಿವಿಧ ಸಮುದಾಯಗಳು ಈಗಾಗಲೇ ಹೋರಾಟವನ್ನ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಸರ್ಕಾರದ ವಿರುದ್ಧ ಮೀಸಲಾತಿಯ ಅಸ್ತ್ರವನ್ನ ಆಲ್ರೆಡಿ ರಾಹುಲ್ ಗಾಂಧಿ ಈಗ ಪ್ರಯೋಗ ಮಾಡಿದ್ದಾರೆ. ಇನ್ನು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿ ಜಾರಿಯ ವಿಚಾರವನ್ನ ಆಲ್ರೆಡಿ ಅವರು ಪ್ರಸ್ತಾಪ ಮಾಡಿರುವ ಹಿನ್ನೆಲೆಯಲ್ಲಿ ಇದು ಕೂಡ ಈಗ ಬಿಸಿ ತುಪ್ಪ ಆಗಿದೆ ಬಿಜೆಪಿಗೆ. ರಾಹುಲ್ ಗಾಂಧಿ ಅವರ ಮಾತಿನಿಂದ ವರದಿಯನ್ನ ಜಾರಿ ಮಾಡುವಂತಹ ಅನಿವಾರ್ಯತೆಯಲ್ಲಿ ಬಿಜೆಪಿ ಇದೆ. ವರದಿಯನ್ನ ಜಾರಿ ಮಾಡದಿದ್ರೆ ಸಮುದಾಯಗಳ ವಿರೋಧವನ್ನ ಕಟ್ಟಿಕೊಳ್ಳಬೇಕಾಗತ್ತೆ. ಆ ಭೀತಿ ಕೂಡ ಬಿಜೆಪಿಗೆ ಇದೆ. ಇದೀಗ ಇದರಲ್ಲಿ ಇಕ್ಕಟ್ಟಿಗೆ ಸಿಲುಕಿದೆ ಬೊಮ್ಮಾಯಿ ಸರ್ಕಾರ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಟೆನ್ಷನ್ಗೆ ಒಳಗಾಗಿದ್ದಾರೆ. ಈಗಾಗಲೇ ಇವತ್ತು ಕೂಡ 2A ಮೀಸಲಾತಿಗಾಗಿ ಇವತ್ತು ಇನ್ನೊಂದು ಕೂಡ ಹೋರಾಟವನ್ನ ನಾವು ಮಾಡ್ತೀವಿ ಅಂತ ಸ್ವಾಮೀಜಿ ಹೇಳಿದ್ದಾರೆ. ಅದರಲ್ಲಿ ಬಿಜೆಪಿ ನಾಯಕರೇ ಪ್ರಮುಖವಾಗಿ ಮುಂದಾಳತ್ವವನ್ನು ವಹಿಸಿಕೊಂಡಿರುವಂತದ್ದು. ಮತ್ತೊಂದು ಕಡೆ ಈಗಾಗಲೇ ಸಾಕಷ್ಟು ಹೋರಾಟ, ಸಮಾವೇಶಗಳನ್ನ ಕೂಡ ಆಯೋಜನೆ ಮಾಡಲಾಗ್ತಿದೆ. ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ ಪಟೇಲ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಿದಾನಂದ ಪಟೇಲ್, ಒಂದ್ ಕಡೆ ಮೀಸಲಾತಿ, ಮತ್ತೊಂದು ಕಡೆ ಈಗಾಗಲೇ ಬಿಜೆಪಿಯ ರಣತಂತ್ರ ಚುನಾವಣೆಗಾಗಿ. ಈ ಹಿನ್ನೆಲೆಯಲ್ಲಿ ಈಗ ಬಿಜೆಪಿ ಯಾವ ರೀತಿಯಾಗಿ ಕಾರ್ಯಕಾರಿಣಿಯಲ್ಲಿ ಯಾವೆಲ್ಲ ವಿಚಾರಗಳನ್ನ ಚರ್ಚೆ ಮಾಡುವಂತಹ ಸಾಧ್ಯತೆ ಇದೆ? ಪ್ರಮುಖವಾಗಿ ಮೀಸಲಾತಿ ವಿಚಾರ ಈಗ ಬಿಸಿ ತುಪ್ಪ ಆಗಿದೆ. ಮಾಡು ಇಲ್ಲವೇ ಮಡಿ ಆಗ್ಲೇಬೇಕಾದಂತಹ ಪರಿಸ್ಥಿತಿ ಬಿಜೆಪಿಗೆ ಇದೆ. ಹೇಗೆ ಇದನ್ನ ಇವತ್ತು ಸರ್ವಪಕ್ಷಗಳ ಸಭೆಯಲ್ಲಿ ವರದಿಯನ್ನ ಜಾರಿ ಮಾಡುವಂತಹ ಚರ್ಚೆಗಳು ನಡೆಯುವಂತಹ ಸಾಧ್ಯತೆ ಇದೆ? ಒಪ್ಪಿಕೊಳ್ಳುತ್ತಾ ಬಿಜೆಪಿ ಮೀಸಲಾತಿಯನ್ನ ನೀಡುವಂತಹ ಸಾಧ್ಯತೆಗಳು ಇದೆಯಾ? ನೈತ ಜೈನ್, ಮೊದಲನೇದಾಗಿ ಇವತ್ತು ಮಹತ್ವದ ಬಿಜೆಪಿಯ ಕಾರ್ಯಕಾರಿಣಿ ಸಭೆ ಆರಂಭವಾಗ್ತಿರುವಂಥದ್ದು. ಇದೀಗ ಬಿಜೆಪಿ ಕೋರ್ ಕಮಿಟಿ ಸಭೆ ಆರಂಭವಾಗಿದೆ. ಪ್ರಮುಖವಾಗಿ ಈ ಕಾರ್ಯಕಾರಿಣಿ ಸಭೆ ಚುನಾವಣೆಯ ಮಾರ್ಗಸೂಚಿ ಮತ್ತು ಚುನಾವಣೆಯ ದಿಕ್ಸೂಚಿಯ ಕಾರ್ಯಕಾರಿಣಿ ಸಭೆ ಅಂತಲೇ ಕರೆಯಲಾಗ್ತಿದೆ. ಯಾಕಂತೇಳಿದರೆ 2023ರ ಸಾರ್ವತ್ರಿಕ ವಿಧಾನಸಭೆ ಚುನಾವಣೆ ಸಮೀಪ ಆಗ್ತಿರುವ ಹಿನ್ನೆಲೆಯಲ್ಲಿ ಬಿಜೆಪಿಗೆ ಮತ್ತೆ ರಾಜ್ಯದಲ್ಲಿ ಅಧಿಕಾರ ಹಿಡಿಬೇಕಾಗಿದೆ. ಹಾಗಾಗಿ ಇವತ್ತು ಕಾರ್ಯಕಾರಿಣಿಯಲ್ಲಿ 586 ಪ್ರತಿನಿಧಿಗಳೊಂದಿಗೆ ಚುನಾವಣಾ ರಣತಂತ್ರವನ್ನು ರೂಪಿಸುವ ಮಹತ್ವದ ಕಾರ್ಯಕಾರಿಣಿ ಸಭೆ ಆಗಿರುವಂಥದ್ದು. ಈಗಾಗಲೇ ಇವತ್ತಿನ ಕಾರ್ಯಕಾರಿಣಿ ಸಭೆ ಮುಖಾಂತರ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ, ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್, ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್, ಈ ನಾಲ್ವರಲ್ಲಿ ತಲಾ 2 ಜನರ ತಂಡವನ್ನು ರಚನೆ ಮಾಡಲಿಕ್ಕೆ ಇವತ್ತು ಕಾರ್ಯಕಾರಿಣಿಯಲ್ಲಿ ನಿರ್ಧಾರವನ್ನು ಮಾಡಲಾಗುತ್ತೆ. ಒಟ್ಟು ಡಿಸೆಂಬರ್ ಅಂತ್ಯದೊಳಗೆ 160 ಕ್ಷೇತ್ರಗಳಲ್ಲಿ 90 ಕ್ಷೇತ್ರಗಳಿಗೆ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಮತ್ತು ಹಾಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ರಾಯಚೂರಿನಿಂದ ಪ್ರವಾಸವನ್ನು ಕೈಗೊಳ್ಳಿದ್ದಾರೆ. ವಾರದಲ್ಲಿ 3 ದಿನ ಪ್ರವಾಸವನ್ನು ಕೈಗೊಳ್ಳಿದ್ದಾರೆ. ಪ್ರತಿದಿನ 2 ರಿಂದ 3 ವಿಧಾನಸಭಾ ಕ್ಷೇತ್ರಗಳಿಗೆ ಪ್ರವಾಸವನ್ನು ಕೈಗೊಳ್ಳುವುದು, ಅಲ್ಲಿ ಮಠಮಾನ್ಯ ಮಂದಿರಗಳಿಗೆ ಭೇಟಿ ಕೊಡುವಂಥದ್ದು, ಜಾತಿ ಸಮಾವೇಶಗಳು ಮಾಡುವಂಥದ್ದು, ಫಲಾನುಭವಿಗಳ ಸಮಾವೇಶ ಮಾಡುವಂಥದ್ದು, ಆ ಮುಖಾಂತರ ಭಾರತೀಯ ಜನತಾ ಪಕ್ಷ ಸಂಘಟನೆಯನ್ನು ಮಾಡುವಂಥದ್ದು, ಸರ್ಕಾರದ ಯೋಜನೆಗಳು, ಕೇಂದ್ರ ಸರ್ಕಾರದ ಯೋಜನೆಗಳು ಪ್ರಚುರಪಡಿಸುವ ಮುಖಾಂತರ ಚುನಾವಣೆಗೆ ಅಣಿಯಾಗುವುದು, ಇದು ಒಂದು ಭಾಗ. ಮತ್ತೊಂದು ಕಡೆ ನಳಿನ್ ಕುಮಾರ್ ಕಟೀಲ್ ಮತ್ತು ರಾಜ್ಯ ಉಸ್ತುವಾರಿ ಅರುಣ್ ಸಿಂಗ್ ನೇತೃತ್ವದಲ್ಲಿ 60ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಪ್ರವಾಸ ಮಾಡುವಂಥದ್ದು ಕೂಡ ತೀರ್ಮಾನವನ್ನು ಇವತ್ತು ತೆಗೆದುಕೊಳ್ಳಲಾಗ್ತಿದೆ. ಈ ಅಲ್ಲದೆ 7 ಸಮಾವೇಶಗಳನ್ನು, ಬೃಹತ್ ಸಮಾವೇಶಗಳನ್ನು ಮಾಡಬೇಕು. ಅದು ಡಿಸೆಂಬರ್ ಅಂತ್ಯದೊಳಗಡೆ 7 ಸಮಾವೇಶಗಳನ್ನು ಮಾಡಬೇಕು. ಆ ಸಮಾವೇಶಗಳು ಜಾತಿ ಸಮಾವೇಶಗಳಾಗಿರಬೇಕು. ಒಂದು OBC ಸಮಾವೇಶ, SC ಸಮಾವೇಶ, ಮಹಿಳಾ ಸಮಾವೇಶ, ಯುವ ಸಮಾವೇಶ, ರೈತ ಸಮಾವೇಶಗಳನ್ನು ಮಾಡುವ ಮುಖಾಂತರ ಕಂದಾಯ 7 ಕಂದಾಯ ವಿಭಾಗಗಳಲ್ಲಿ ಸಮಾವೇಶಗಳನ್ನು ಮಾಡುವ ಮುಖಾಂತರ ಜನಸಂಘಟನೆ ಮಾಡುವಂಥದ್ದು, ಪಕ್ಷ ಸಂಘಟನೆ ಮಾಡುವಂಥದ್ದು ಇವತ್ತಿನ ಕಾರ್ಯಕಾರಿಣಿ ಸಭೆಯಲ್ಲಿ
ತೀರ್ಮಾನವನ್ನು ತೆಗೆದುಕೊಳ್ಳಲಾಗುವುದು. ಹಾಗಾಗಿ ಈ ಒಂದು ಕಾರ್ಯಕಾರಿಣಿ ಇದು ಚುನಾವಣಾ ಕಾರ್ಯಕಾರಿಣಿ, ಚುನಾವಣಾ ದಿಕ್ಸೂಚಿಯ ಕಾರ್ಯಕಾರಿಣಿ, ಚುನಾವಣಾ ಹೋರಾಟದ ಕಾರ್ಯಕಾರಿಣಿ ಅಂತಲೇ ಹೇಳಲಾಗ್ತಿದೆ. ನವಿತಾ ಜೈನ್. ಈಗ ಮೀಸಲಾತಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚಿದಾನಂದ ಪಟೇಲ್, ಇದು ನಾನು ಆಗ್ಲೇ ಹೇಳ್ತಾ ಇದ್ದೆ, ಅಂದ್ರೆ ಮಾಡು ಇಲ್ಲವೇ ಮಡಿ ಆಗಿದೆಯಾ ಬಿಜೆಪಿಗೆ ಹೇಗೆ ಅಂತ ಹೇಳಿ, ಕೊಟ್ಟರು ಕಷ್ಟ ಕೊಡದಿದ್ರು ಕಷ್ಟ ಅನ್ನುವಂತ ರೀತಿ ಆಗಿದೆಯಾ ಹೇಗೆ? ನವಿತಾ, ಮೀಸಲಾತಿ ಜಾರಿ ಮುಖ್ಯಮಂತ್ರಿ ಮತ್ತು ಬಿಜೆಪಿ ಸರ್ಕಾರಕ್ಕೆ ಬಿಸಿ ತುಪ್ಪವಾಗಿ ಪರಿಣಮಿಸಿರುವಂಥದ್ದು. ಈಗಾಗಲೇ ವಾಲ್ಮೀಕಿ ಸಮುದಾಯದ ಸ್ವಾಮೀಜಿಗಳು ಕಳೆದ 4 ತಿಂಗಳಿಂದ ನಿರಂತರವಾಗಿ ಮೀಸಲಾತಿಯನ್ನು 3ರಿಂದ 7.5% ಕೊಡಬೇಕಂತೇಳಿ ನಿರಂತರವಾಗಿ ಹೋರಾಟವನ್ನು ಮಾಡ್ತಿರುವಂಥದ್ದು. ಅಲ್ಲದೆ 2019ರಲ್ಲಿ ನಿವೃತ್ತ ನ್ಯಾಯಮೂರ್ತಿ ಡಾಕ್ಟರ್ ನಾಗಮೋಹನ್ ದಾಸ್ ವರದಿಯ ಪ್ರಕಾರ ವಾಲ್ಮೀಕಿ ಸಮುದಾಯಕ್ಕೆ ಅವರ ಜನಸಂಖ್ಯೆ ಆಧಾರದ ಮೇಲೆ 7% ಮೀಸಲಾತಿಯನ್ನು ಕೊಡಬೇಕಂತ ಕೂಡ ಏನು ವರದಿಯನ್ನು ಕೊಟ್ಟಿರುವಂಥದ್ದು. ಆ ವರದಿಯ ಆಧಾರದ ಮೇಲೆ ಆ ವರದಿಯ ಪರಿಶೀಲನೆಗಾಗಿ ಮತ್ತೊಂದು ಸಮಿತಿಯನ್ನು ಸರ್ಕಾರ ಮಾಡುವಂಥದ್ದು, ಸುಭಾಷ್ ಅಡಿ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ಕೂಡ ಮಾಡಿರುವಂಥದ್ದು. ಇದೀಗ ಇವತ್ತು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಮೀಸಲಾತಿ ಜಾರಿ ವಿಚಾರ, ಸಾಧಕ ಬಾಧಕಗಳು ಮತ್ತು ಚರ್ಚೆಗೆ ಸಂಬಂಧಪಟ್ಟಾಗ ಇವತ್ತು 11:30 ಸರ್ವಪಕ್ಷಗಳ ಸಭೆಯನ್ನು ಕರೆದಿದ್ದಾರೆ. ಈ ಸರ್ವಪಕ್ಷ ಸಭೆಗೂ ಮಾಜಿ ಮುಖ್ಯಮಂತ್ರಿ ಮತ್ತು ವಿಪಕ್ಷ ನಾಯಕ ಸಿದ್ದರಾಮಯ್ಯ, ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಪರಿಶಿಷ್ಟ ಪಂಗಡದ ಎಲ್ಲ ನಾಯಕರ ಸಭೆಯನ್ನು ಕರೆದಿದ್ದಾರೆ. ಈ ಒಂದು ಸಭೆಯಲ್ಲಿ ಪ್ರಮುಖವಾಗಿ ಮೀಸಲಾತಿಯನ್ನು ಕಾಂಗ್ರೆಸ್ ಪಕ್ಷ 7% ಆದರೂ ಕೊಡಬೇಕಂತೇಳಿ ಒತ್ತಾಯವನ್ನು ಮಾಡಲಿದೆ. ಈಗಾಗಲೇ ನಿನ್ನೆ AICC ನಾಯಕ ಆಗಿರ್ತಕ್ಕಂಥ ರಾಹುಲ್ ಗಾಂಧಿ ಬಳಿ ಕೂಡ 7% ಮೀಸಲಾತಿಯನ್ನು ವಾಲ್ಮೀಕಿ ಸಮುದಾಯಕ್ಕೆ ಕೊಡಬೇಕಂತೇಳಿ ಒತ್ತಾಯ ಮಾಡ್ತಿರುವಂಥದ್ದು. ಹಾಗಾಗಿ ಕಾಂಗ್ರೆಸ್ ಇದರಲ್ಲಿ ಸ್ಟಿಕನ್ ಆಗಲಿದೆ. ಆದರೆ 7% ಮೀಸಲಾತಿ ಕೊಡುವುದು ಅಷ್ಟು ಸುಲಭದ ಸಾಧ್ಯವಲ್ಲ. ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿದ್ರು ಕೂಡ ಕೇಂದ್ರ ಸರ್ಕಾರ ಏನು ಸಂಸತ್ ಅಧಿವೇಶನ ಕರೆದು ಸಂವಿಧಾನಕ್ಕೆ ತಿದ್ದುಪಡಿ ಮಾಡಬೇಕಾಗಿದೆ. ಅದು ಅಷ್ಟು ಸುಲಭದ ಮಾತಲ್ಲ. ಹಾಗಾಗಿ ಬಸವರಾಜ ಬೊಮ್ಮಾಯಿ ಅವರು ಇದೀಗ ಈ ಒಂದು ಸಮಸ್ಯೆಯಿಂದ ಯಾವ ರೀತಿ ಪಾರಾಗ್ತಾರೆ, ಮೀಸಲಾತಿ ವಿಚಾರದಲ್ಲಿ ಅವರ ನಿರ್ಧಾರ ಏನೆಂಬುದು ಇವತ್ತಿನ ಸರ್ವಪಕ್ಷ ಸಭೆಯಲ್ಲಿ ತೀರ್ಮಾನ ಆಗುವಂಥದ್ದು. ಆದರೆ ಕಾಂಗ್ರೆಸ್ ಪಕ್ಷ ಮತ್ತು ಜಾತ್ಯತೀತ ಜನತಾದಳ ಪಕ್ಷ ವಾಲ್ಮೀಕಿ ಸಮುದಾಯಕ್ಕೆ 7.5% ಮೀಸಲಾತಿ ಕೊಡಬೇಕಂತೇಳಿ ಈಗಾಗಲೇ ಒತ್ತಾಯ ಮಾಡಿರುವಂಥದ್ದು. ಸಭೆಯಲ್ಲೂ ಕೂಡ ತಮ್ಮ ಒತ್ತಾಯವನ್ನು ಮಂಡಿಸಲಿದ್ದಾರೆ. ಹಾಗಾಗಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಅಂತಿಮವಾಗಿ ಯಾವ ನಿರ್ಧಾರ ತೆಗೆದುಕೊಳ್ತಾರೆ, ಯಾವ ರೀತಿ ಶಿಫಾರಸನ್ನು ಕಳಿಸ್ಕೊಡ್ತಾರೆ ಅನ್ನೋದು ಕಾದು ನೋಡಬೇಕಾಗಿದೆ. ನವಿತಾ. ಥ್ಯಾಂಕ್ ಯು ಚಿದಾನಂದ ಪಟೇಲ್ ಡೀಟೇಲ್ಸ್ಗೆ. ಮತ್ತಷ್ಟು ಅಪ್ಡೇಟ್ಸ್ ನೋಡೋಣ ಬ್ರೇಕ್ ಆದ್ಮೇಲೆ. ಲೆವಿಸ್ಟಾ ಇನ್ಸ್ಟೆಂಟ್ ಕಾಫಿ ಪ್ರಿಯರಿಗೆ ಫೇವರಿಟ್ ಕಾಫಿ. ಒಮ್ಮೆ ಟ್ರೈ ಮಾಡಿ, ಖಂಡಿತವಾಗ್ಲೂ ಬದಲಾಗ್ತೀರಿ. ಇನ್ನು ಹೆಚ್ಚಿನ ಸುದ್ದಿ ನೋಡೋಕ್ಕೂ ಮುನ್ನ ಒಂದು ಚಿಕ್ಕ ಲೆವಿಸ್ಟಾ ಕಾಫಿ ಬ್ರೇಕ್. 2 ದಿನ ವಿಶ್ರಾಂತಿಯ ಬಳಿಕ ಇಂದಿನಿಂದ ಭಾರತ್ ಜೋಡೋ ಯಾತ್ರೆ ಮತ್ತೆ ಆರಂಭವಾಗ್ತಾ ಇದೆ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಮಂಡ್ಯದ ಪಾಂಡವಪುರದಿಂದ ಪಾದಯಾತ್ರೆ ಶುರುವಾಗಲಿದ್ದು, ಭಾರತ್ ಜೋಡೋ ಯಾತ್ರೆಯಲ್ಲಿ ಸೋನಿಯಾ ಗಾಂಧಿ ಕೆಲ ಕಾಲ ಹೆಜ್ಜೆಯನ್ನು ಹಾಕಲಿದ್ದಾರೆ. ಬಳಿಕ ಸೋನಿಯಾ ಗಾಂಧಿ ದೆಹಲಿಗೆ ವಾಪಸ್ ತೆರಳಲಿದ್ದಾರೆ. ಅಕ್ಟೋಬರ್